ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಕೃತ ನಿರ್ಭಾಸತಾಂ ನೋಹುದಂಬರೆ ಅಪ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾಣಂ ವಾದಿರಾಜಗುರೂನ್ ವಂದೇ ಹೈಗ್ರೀಪದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತೆ ಆಳವೆ ಆಪಾದಮೌಳಿಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೇತ್ಯನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯದಲ್ಲಿ 10ನೇ ಸರ್ಗವನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಸಂದರ್ಭ ಆಚಾರ್ಯ ಮಧ್ವರು ಬದರಿಗೆ ಹೋಗ್ತಾ ಇರುವಾಗ, ಉಡುಪಿಯಿಂದ ಬದರಿಗೆ ಪ್ರಯಾಣ ಮಾಡ್ತಾ ಇರುವಾಗ ದಾರಿಲಿ ಒಬ್ಬ ಈಶ್ವರ ದೇವ ಇಲ್ಲ ಮಹಾದೇವ ಅನ್ನೋ ಒಬ್ಬ ದುಷ್ಟನಾದ ರಾಜ, ಅವನು ದಾರಿಲಿ ಬರೋರನ್ನೆಲ್ಲರನ್ನೂ ಕೂಡ ಪಥಿಕರು ಯಾರಿರ್ತಾರೋ ಟ್ರಾವೆಲರ್ಸು ಅವರೆಲ್ಲರಿಂದಲೂ ಫ್ರೀಯಾಗಿ ಕೆಲಸ ತಗೊಳ್ಳೋದು, ಯಾರು ಅಂತ ಕೂಡ ನೋಡ್ತಾ ಇದ್ದಿಲ್ಲ. ಆಚಾರ್ಯ ಮಧ್ವರ ಅವರು ಶಿಷ್ಯಂದರು ಬಂದಾಗ ಅವರೆಲ್ಲರನ್ನೂ ಕೂಡ ಈ ಕೆರೆ ನಿರ್ಮಾಣದಲ್ಲಿ ಆ ಭೂಮಿಯನ್ನು ಅಗೆಯುವುದಕ್ಕೆ ನೀವು ಕೂಡ ಇದು ಡಿಗ್ ಮಾಡಿ ಅಗೀರಿ ಅಂಥೇಳಿ ಹೇಳಿದಾಗ ಆಚಾರ್ಯ ಮಧ್ವರು, ನಾವು ಸನ್ಯಾಸಿಗಳು ನಮ್ಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ, ನೀವೇ ಮಾಡಿರಿ ತೋರಿಸ್ರಿ ಅಂತ ಹೇಳಿದಾಗ ಡೆಮಾನ್ಸ್ಟ್ರೇಟ್ ಮಾಡಿರಿ ಅಂದರೆ ಆ ರಾಜ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಹೊರಟವನು ಹಾಗೆ ಮಾಡ್ತಾ ಇದ್ದ. ಅವನನ್ನು ಆಚಾರ್ಯ ಮಧ್ವರು ಅವರು ಮುಖ್ಯ ಪ್ರಾಣದೇವರ ಅವತಾರ. ಅದರಿಂದ ಪ್ರಾಣದೇವರು ಆ ರಾಜನ ದುಷ್ಟ ಸ್ವಭಾವಕ್ಕೆ ಒಂದು ಶಿಕ್ಷೆ ರೂಪದಲ್ಲಿ ಅವನನ್ನು ನೋ ವಿರರಾಮ ಅಂಥೇಳಿ ಅವನು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ, ಹಾಗೆಯೇ ಆಗಿರ್ತಾ ಇದ್ದ ಅಂಥೇಳಿ. ಹಾಗೆ ಆ ಪ್ರಾಣದೇವರ ಪ್ರೇರಣಾ ಶಕ್ತಿಯನ್ನು ಹೇಳುವಾಗ ಏಕಾಕ್ಷರ ಶ್ಲೋಕ 6ನೇ ಶ್ಲೋಕ ನಾವು ನೋಡಿದ್ದೀವಿ. ಅದು ನಕಾರದಿಂದ ಬಂದಿರುವಂತಹ, ಒಂದೇ ಕೇವಲ ನಕಾರದಿಂದ ಮಾಡಿರುವಂತಹ ಶ್ಲೋಕ. ಅಲ್ಲಿ ಆ ಪ್ರಾಣದೇವರು ಎಲ್ಲರನ್ನೂ ಪ್ರೇರಣೆ ಮಾಡ್ತಾರೆ, ಆದರೆ ನಾರಾಯಣ ಲಕ್ಷ್ಮಿ ಅವರನ್ನು ಮಾತ್ರ ಇಲ್ಲ. ಅವರು ಸರ್ವೋತ್ತಮರಾದವರು, ಆಚಾರ್ಯ ಮಧ್ವರಿಗಿಂತ ಮೇಲಿರುವವರು, ಬಹಳ ಎತ್ತರ. ಆದ್ದರಿಂದ ಅವರ ವಶದಲ್ಲಿರುವ ಪ್ರಾಣದೇವರು ಅವರಿಗೆ ಪ್ರೇರಣೆ ಕೊಡುವುದಾಗೋದಿಲ್ಲ. ಆದರೆ ಮಿಕ್ಕವರಿಗೆ, ಅವರಿಗಿಂತ ಕೆಳಗಿರುವವರಿಗೆ ಎಲ್ಲರಿಗೂ ಆ ಪ್ರಾಣದೇವರ ಪ್ರೇರಣೆ ಆಗುತ್ತೆ. ಆದ್ದರಿಂದ ಈ ರಾಜನಲ್ಲಿ ಕೂಡ ನಿಂತು ಪ್ರೇರಣೆ ಮಾಡಿ ಅವನು ಹಾಗೆ ನಿಲ್ಲಿಸದೆ ಆ ಭೂಮಿಯನ್ನು ಅಗೆಯುವಂತೆ ಮಾಡಿದರು ಅನ್ನೋದನ್ನು ಅಲ್ಲಿ ಹೇಳಿದ್ದಾರೆ 6ನೇ ಶ್ಲೋಕದಲ್ಲಿ. ಅದಾದ ಮೇಲೆ ಅದು ಏನು ಆಶ್ಚರ್ಯವಿಲ್ಲ, ಇವರು ಇನ್ನೂ ಆ ವಾಯುದೇವರ ಮಹಿಮೆ ಎಂಥದ್ದು ಅನ್ನೋದು ಹೇಳುವಾಗ 7ನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. 6ನೇ ಶ್ಲೋಕ ಉಪಗೀತಿ ವೃತ್ತದಲ್ಲಿರುವಂಥದ್ದು. ಈ 7ನೇ ಶ್ಲೋಕ ಯಮಶೇಷ ಭವ ಪ್ರಭವ ಸ್ಮರತ ಮಸುಖಾಬ್ದಿರಪೈತಿನ ಚಿತ್ರಮಿದಂ ಮರುತೀದೃಶಿ ಭ್ರಾಂತಿ ಯತ್ಸ್ತವನೆ ಯಮಶೇಷ ಭವ ಪ್ರಭವ ಸ್ಮರತಾಹ ಅನ್ನೋದು. ಇದು ತೋಟಕ ವೃತ್ತದಲ್ಲಿ, ತೋಟಕ ಅಂತ ಹೇಳಿದರೆ 4 ಸಗಣಗಳು. ಇದರಲ್ಲಿ ನೀವು ಫೆಮಿಲಿಯರ್ ಆಗಿ ಇದ್ದೇ ಇರ್ತೀರ. ವೆಂಕಟೇಶ್ವರ ಸುಪ್ರಭಾತದಲ್ಲಿ ಅಲ್ಲಿ ಸ್ತೋತ್ರ ಬರುವಾಗ ಸ್ತೋತ್ರದಲ್ಲಿ ಬರುತ್ತೆ, ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶರಂ ಅಂತ ಅಲ್ಲಿ ಹೇಳುವಾಗ ಅದೇ ಛಂದಸ್ಸಿನಲ್ಲಿ 4 ಸಕಾರಗಳಿಂದ ಬರುವಂಥದ್ದು, ಅದೇ ಧಾಟಿಯಲ್ಲಿ ಹೋಗುವಂಥದ್ದು. ಯಮಶೇಷ ಭವ ಪ್ರಭವ ಸ್ಮರತ ಮಸುಖಾಬ್ಧಿ ರಪೈತಿನ ಚಿತ್ರಮಿದಂ ಮರುತೀದೃಶಿ ಭಾಂತಿ ಯತ್ಸ್ತವನೆ ಯಮಶೇಷ ಭವ ಪ್ರಭವ ಸ್ಮರತಾಹ ಅನ್ನೋದು ಶ್ಲೋಕ 7ನೇದು. ಇಲ್ಲಿ ಯಮಕ ಅಲಂಕಾರವು ಬಳಸಿದ್ದಾರೆ. ಯಮಕ ಅಂತ ಹೇಳಿದರೆ ಶಬ್ದಗಳ ಒಂದು ವಿಚಿತ್ರವಾದ ಧೋರಣೆಯಲ್ಲಿ 2 ಅರ್ಥಗಳು ಬರುವಂತಹ ಒಂದು ಹಾಕುವುದು. ಉದಾಹರಣೆಗೆ ಯಮಶೇಷ ಭವ ಪ್ರಭವ ಅನ್ನೋದು ಯಮಶೇಷ ಭವ ಪ್ರಭವ ಅಂತ 2 ಸರಿ ಪ್ರಯೋಗ ಮಾಡಿದ್ದಾರೆ. ಇದನ್ನು 2 ವಿಧವಾಗಿ ಬಿಡಿಸಬಹುದು. ಒಂದು ಯಂ ಅಶೇಷ ಭವ ಪ್ರಭವ ಅಂಥೇಳಿ ಒಂದು, ಇಲ್ಲ ಇನ್ನೊಂದು ವಿಧವಾದ ಪದಚ್ಛೇದ ಯಮ ಶೇಷ ಭವ ಪ್ರಭವ ಅನ್ನೋದು. ಅದೇ ವಿಧವಾಗಿ ಸ್ಮರತ ಅಂತ ಹೇಳಿದಾಗ ಸ್ಮರತ ಒಂದು ಶಬ್ದವಾಗಿ, ಇಲ್ಲ ಸ್ಮರತಾಹ ಅಂತ 2 ಸರಿ ಪ್ರಯೋಗ ಮಾಡಿದ್ದಾರೆ. ಮೊದಲನೇ ಸರಿ ಮಾಡುವಾಗ ಸ್ಮರತ, 2ನೇ ಸಾರಿ ಮಾಡುವಾಗ ಸ್ಮರತಾಹ ಅಂಥೇಳಿ. ಇದರ ಅನ್ವಯ ಹೀಗೆ, ಯಂ ಸ್ಮರತಾಂ ಅಶೇಷ ಭವ ಪ್ರಭವ
ಅಸುಖಾಬ್ಧಿ ಅಪೈತಿ ಯತ್ ಸ್ತವನೆ ರತಾಃ ಯಮ ಶೇಷ ಭವ ಪ್ರಭವಃ ಭಾಂತಿ ಸ್ಮ ಈದೃಶಿ ಮರುತಿ ಇದಂ ಚಿತ್ರಂ ನಹಿ ಅಂಥೇಳಿ. ಅಂದರೆ ಆಚಾರ್ಯ ಮಧ್ವರು ಅವರ ವಾಯುದೇವರ ಮಹಿಮೆಯನ್ನು ಹೇಳುವಂತಹ ಮಾತು ಭಾವಪ್ರಕಾಶಕದಲ್ಲಿ ಅದನ್ನು ಸೂಚನೆ ಮಾಡಿ ನಾರಾಯಣ ಪಂಡಿತಾಚಾರ್ಯರಲ್ಲಿ ಈ ವಿಧವಾಗಿ ಹೇಳ್ತಾರೆ. ಯಂ ಸ್ಮರತಾಂ ಅಶೇಷ ಭವ ಅಂದರೆ ಸಂಸಾರ ಪ್ರಭವ ಅಸುಖಾಬ್ಧಿ ಅಪೈತಿ ಯತ್ ಸ್ತವನೆ ಚ ರತಾಃ ಯಮ ಶೇಷ ಯಮ ಶೇಷ ಅಂದರೆ ಅನಂತ ಶೇಷ, ರುದ್ರ ಭವ ಅಂದರೆ ರುದ್ರ, ಪ್ರಭವ ಸಮರ್ಥ. ಸೊ ಆದ್ದರಿಂದ ಯಮ ಶೇಷ ಭವ ಪ್ರಭವ ಅನ್ನೋದಕ್ಕೆ ಯಮ ಅನಂತ ರುದ್ರ ಸಮರ್ಥ ಅಂತ ತಗೊಳ್ರಿ. ಭಾಂತಿ ಸ್ಮ ಅಂಥೇಳಿ ಹೀಗೆ ಮಾಡಬೇಕು ಅಂತ ಭಾವಪ್ರಕಾಶಕದಲ್ಲಿ ಸೂಚನೆ ಮಾಡಿಕೊಟ್ಟಿದ್ದಾರೆ. ಪದಾರ್ಥ ದೀಪಿಕದಲ್ಲಿ ವೇದಾಂಗ ತೀರ್ಥರು ಹೇಳ್ತಾರೆ, ಯಂ ಯಾವ ಶ್ರೀ ಮುಖ್ಯ ಪ್ರಾಣದೇವರನ್ನು ಸ್ಮರತಾಂ ಸತಾಂ ಸಜ್ಜನರು ಸ್ಮರಣೆ ಮಾಡಿದಾಗ, ಸಜ್ಜನರು ಸ್ಮರಣದಿಂದಾಗಿ ಸ್ಮರಿಸುವ ಮೂಲಕವಾಗಿ ಅಶೇಷ ಭವ ಪ್ರಭವ ಅಶೇಷಶ್ಚ ಅಸೌ ಭವ ಪ್ರಭವಶ್ಚೈತಿ ಅಂಥೇಳಿ ವಿಗ್ರಹವಾಕ್ಯ. ಅಶೇಷ ಅಂದರೆ ಕೊನೆಯಿಲ್ಲದಂತಹ, ಈ ಸಂಸಾರ ಅನ್ನೋದು ಕೊನೆಯಿಲ್ಲದ್ದು, ಅಶೇಷವಾದದ್ದು. ಅದರಿಂದ ಅಶೇಷ ಚ ಅಸೌ ಭವಪ್ರಭವ, ಭವ ಸಂಸಾರದಿಂದ ಉಂಟಾಗುವಂಥದ್ದು. ಏನು ಅಶೇಷ ಭವಪ್ರಭವ? ಕೊನೆಯಿಲ್ಲದ ಸಂಸಾರದಿಂದ ಏನಾಗ್ತಾ ಇದೆ ಅಂದರೆ ಸಂಸಾರೇ ವಿದ್ಯಮಾನ ಸರ್ವ ಅಪಿ ಇತ್ಯರ್ಥ. ಅಶೇಷ ಅಂದರೆ ಎಲ್ಲರೂ ಕೂಡ, ಸಂಸಾರದಲ್ಲಿ ಇರುವವರು ಎಲ್ಲರೂ ಕೂಡ ಎಲ್ಲ ಕಾಲಗಳಲ್ಲಿ ಕೂಡ, ಅಂದರೆ ಅನಾದಿ ಕಾಲದ ಅನಂತ ಕಾಲದವರೆಗೂ ಸಂಸಾರದಲ್ಲಿ ಜನಗಳು ನಾನಾ ವಿಧವಾದ ಜೀವರಾಶಿಗಳಿರ್ತಾರೆ. ಅವರ ಸಾಧನ ಕಾಲದಲ್ಲಿ ಅಸುಖಾಬ್ಧಿ, ಸುಖ ಅಂದರೆ ಹ್ಯಾಪಿನೆಸ್, ಅಸುಖ ದುಃಖ, ಅಬ್ಧಿ ಅಂದರೆ ಸಮುದ್ರ, ಅಸುಖಾಬ್ಧಿ ದುಃಖಾಬ್ಧಿ ದುಃಖ ಸಮುದ್ರ, ಅದನ್ನು ಅಪೈತಿ ಅಪಗಚ್ಚತಿ ಅಂತೇಳಿ. ಅಂದರೆ ಆ ಸಂಸಾರ ಸಮುದ್ರವನ್ನು, ಆ ದುಃಖದ ಸಮುದ್ರವನ್ನು ದಾಟುವುದಕ್ಕೆ ಸಂಸಾರದಲ್ಲಿ ಮುಳುಗಿದ ಜೀವರಾಶಿಗಳು, ಅನಂತ ಜೀವರಾಶಿಗಳು, ಇವರು ಈ ದುಃಖ ಸಮುದ್ರವನ್ನು ಆ ಮುಖ್ಯ ಪ್ರಾಣದೇವರ ಸ್ಮರಣೆಯಿಂದಾಗಿ ಅಪೈತಿ ಅಪಗಚ್ಚತಿ ಅದನ್ನು ದೂರ ಮಾಡಿಕೊಳ್ಳುತ್ತಾರೆ. ಅಂದರೆ ಮುಖ್ಯ ಪ್ರಾಣದೇವರ ಮೂಲಕವಾಗಿ ಪರಮಾತ್ಮ, ಆ ಮುಖ್ಯ ಪ್ರಾಣದೇವರು ಪ್ರೇರಣೆ ಕೊಟ್ಟು ಪರಮಾತ್ಮನನ್ನೇ ಮನಸ್ಸು ಹೋಗುವಂತೆ ಮಾಡ್ತಾರೆ. ಆದ್ದರಿಂದ ಈ ವಿಧವಾಗಿ ಸಂಸಾರವನ್ನೇ ದಾಟ್ತಾರೆ. ಕಿಂಚ ಅಷ್ಟೇ ಅಲ್ಲದೆ ಯತ್ ಸ್ತವನೆ, ಯಾವ ಆ ಮುಖ್ಯ ಪ್ರಾಣದೇವರ ಸ್ತೋತ್ರದಿಂದಾಗಿ, ಸ್ತವನ ಸ್ತೋತ್ರ, ಯತ್ ಸ್ತವನೆ ಯತ್ ಸ್ತುತೌ ಯಸ್ಯ ಸ್ತುತೌ, ಯಾರ ಸ್ತುತಿಯಲ್ಲಿ ರತಾಹ ನಿರತಾಹ ನಿರಂತರವಾಗಿ ಮಗ್ನರಾಗಿ ಯಾರಿರ್ತಾರೋ, ಅದರಲ್ಲಿಯೇ ಮುಳುಗಿ ಯಾರಿರ್ತಾರೋ ಅವರು ಎಂಥವರು? ಯಮ ಶೇಷ ಭವ ಪ್ರಭವ. ಯಮದೇವರು, ಶೇಷದೇವರು ಅಂದರೆ ಅನಂತ ಅಂತಲೂ ಹೆಸರು ಕಟ್ತಾರೆ. ಅನಂತ ಅಂದರೆ ಪರಮಾತ್ಮನಿಗೂ ಅನಂತ ಶಬ್ದವಾಚ್ಯ ಇದೆ, ಅನಂತ ಅಂದರೆ ಶೇಷದೇವರಿಗೂ ಅನಂತ ಅಂತಿದೆ. ಇಬ್ಬರೂ ಅನಂತ ಶಬ್ದವಾಚ್ಯರು. ಪರಮಾತ್ಮ ಇನ್ಫೈನೆಟ್ ಆಗಿ ಅನಂತ, ಶೇಷದೇವರು ಆಯಾ ಕಲ್ಪಗಳಲ್ಲಿ ಅನಂತವಾಗಿರ್ತಾರೆ ಅಷ್ಟೇ. ಈ ವಿಧವಾಗಿ ಶೇಷ ಭವ ಅಂದರೆ ರುದ್ರದೇವರು, ಪ್ರಭವ ಪ್ರಭುಗಳು, ಪ್ರಭವ ಅಂದರೆ ಈಶ್ವರ ಅಂತೇಳಿ, ಪ್ರಭು ಪ್ರಭವ, ಪ್ರಭು ಅನ್ನುವ ಶಬ್ದಕ್ಕೆ ಬಹುವಚನ ಪ್ರಭವ ಅಂದರೆ ಈಶ್ವರರು, ಒಡೆಯರು. ಯಾರಿಗೆ ಒಡೆಯರು? ಜಗತ್ತಿಗೆ ಒಡೆಯರವರು, ಜಗತಾಂ ಈಶ್ವರ. ಅಂತಹ ಅವರು ಇವರು ಭಾಂತಿಸ್ಮ ಪ್ರಕಾಶಮಾನರಾಗಿದ್ದಾರೆ, ಪ್ರಕಾಶಿಸುತ್ತಾ ಇದ್ದಾರೆ. ಸೊ ಅಂತಹ ದೇವತೆಗಳು ವಿರಾಜಮಾನರಾಗಿದ್ದಾರೆ. ಯಾರ ಆ ವಾಯುದೇವರ ಸ್ತೋತ್ರದಲ್ಲಿ ನಿರತವಾಗಿ ಇರುವ ಕಾರಣದಿಂದಾಗಿ, ನಿರಂತರವಾಗಿ ನಿರತರಾಗಿರ್ತಾರೆ, ಮಗ್ನರಾಗಿರುವ ಕಾರಣದಿಂದಾಗಿ ಅವರಿಗೆ ಆ ಲೋಕಪಾಲನದ ಶಕ್ತಿಯೂ ಬಂದಿದೆ, ಹಾಗೆ ಪ್ರಕಾಶಿಸುತ್ತಿದ್ದಾರೆ. ಅಂತಹ ವಾಯುದೇವರು ಈದೃಶಿ ಏತಾದೃಶಿ ಹೀಗಿರುವಂತಹ ಮಹಾಗುಣಸಂಪನ್ನರಾಗಿರುವಂತಹ ಮರುತಿ ಆ ಮುಖ್ಯ ಪ್ರಾಣದೇವರು, ಮುಖ್ಯ ವಾಯುದೇವರ ವಿಷಯದಲ್ಲಿ ಇದು ಅಂತ ಹೇಳಿದ್ದಾರೆ. ಇದು ಅಂದರೆ ಯಾವುದಿದು? ಇದಂ ಮುಂದಿನ ಶ್ಲೋಕಗಳಲ್ಲಿ ನಾವು ಅನ್ವಯ ಮಾಡ್ಕೋಬೇಕು. ವೈವಶ್ಯೇನ ಖನನ್ ಕಲಹ ನೋಪರರಾಮ ಅಂತ ಹೇಳಿದ್ದಾರೆ ನೋಡ್ರಿ, ಅದನ್ನು ನಾವು ಇಲ್ಲಿ ತಂದಿಟ್ಕೋಬೇಕು. ಯಾಕಂದರೆ ಇದು ನಮಗೆ 5ನೇ ಶ್ಲೋಕದಲ್ಲಿ ಬರುವಂಥದ್ದು. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ವೈವಶ್ಯ ವಿವಶರಾಗಿ ಆ ರಾಜ ಅಗೀಲಕ್ಕೆ ಮಾಡ್ತಾ ಇದ್ದ ಅನ್ನುವ
ಆ ರಾಜೇಂದ್ರದಲ್ಲಿ ಅದು ಮಾಡಿಸೋದು ದೊಡ್ಡ ಕೆಲಸ, ಅದೇ ದೊಡ್ಡ ಮಹಿಮೆ ನಮ್ಮ ದೃಷ್ಟಿಯಲ್ಲಿ. ಆದರೆ ಇಲ್ಲಿ ಶಾಸ್ತ್ರ ವಿಷಯವನ್ನು ಹೇಳ್ತಾರೆ, ಅವನ ಜೊತೆಗೆ ಹಾಗೆ ಮಾಡಿಸುವುದೇನು ದೊಡ್ಡ ಕೆಲಸ, ಹೀಗೆಲ್ಲ ಮಾಡುವಂತಹ ಮುಖ್ಯ ಪ್ರಾಣದೇವರು, ಇಷ್ಟು ಮಹಿಮಾ ಉಪೇತರಾದ ಮುಖ್ಯ ಪ್ರಾಣದೇವರು ಎಂಥ ಮಹಿಮಾ ಉಪೇತರು. ನಾವು ಮುಂದೆ ನೋಡಿದಂತೆ 2 ಸಂಸಾರದಲ್ಲಿ ದುಃಖಾಬ್ದಿ ದಾಟ್ತಾರೆ ಅವರ ಸ್ಮರಣದಿಂದಾಗಿ. ಹಾಗೆ ಅವರನ್ನು ನಿತ್ಯ ಸ್ತೋತ್ರ ಮಾಡುವುದರ ಮೂಲಕವಾಗಿ ಯಮ, ಶೇಷ, ರುದ್ರ ಮುಂತಾದ ದೇವತೆಗಳೆಲ್ಲರೂ, ಉತ್ತಮ ದೇವತೆಗಳೆಲ್ಲ ಕೂಡ ಅವರು ಆ ಈಶ್ವರ ಗುಣವನ್ನು, ಜಗತ್ತನ್ನೇ ಪಾಲನೆ ಮಾಡುವ ಶಕ್ತಿಯನ್ನು ಪಡೆದಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರ ವಿಷಯದಲ್ಲಿ ಈ ರಾಜನದಲ್ಲಿ ಕೆಲಸ ಮಾಡಿಸುವುದು ಏನಿದೆ, ಚಿತ್ರಂ ಆಶ್ಚರ್ಯ ಏನಲ್ಲ ಇದು ಅಂಥೇಳಿ ಇಲ್ಲಿ ಶೇಷ ಭವಾದಿ ಪ್ರಭೂನಾಮಪಿ ತದ್ ಅಧೀನತ್ವಾತ್, ಅಂಥವರೇ ಇವರ ಅಧೀನದಲ್ಲಿದ್ದಾರೆ, ಇವರ ಒಡೆತನಕ್ಕೆ ಒಳಗಾಗಿದ್ದಾರೆ ಅಂದರೆ ಈ ರಾಜ ಒಳಗಾಗಿರುವುದೇನು ದೊಡ್ಡ ಕೆಲಸ ಅಂತ ಹೇಳಿ ಹೀಗೆ ಆ ಆಚಾರ್ಯ ಮಧ್ವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟು ಆ ಸಂಚಾರ ಮಾಡ್ತಾ ಇರುವಾಗ ನಡೆದ ಮತ್ತೊಂದು ವೃತ್ತಾಂತವನ್ನು ಗಂಗಾ ತೀರದಕ್ಕೆ ಬಂದು ಅಲ್ಲಿ ನಡೆದ ಒಂದು ಘಟನೆಯನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. 8ನೇ ಶ್ಲೋಕ ಹೀಗಿದೆ. ನಾವು ನೋಡಿದಂತೆ ಈ 7ನೇ ಶ್ಲೋಕ ತೋಟಕ ಅನ್ನುವ ಛಂದಸ್ಸಿರುವಂಥದ್ದು. 8ನೇ ಶ್ಲೋಕ ಹೀಗಿದೆ. ಸಂಚರನ್ನಂಚನೀಯ ಕದಾಚಿತ್ ವಿಭು ವಿಷ್ಣುಪದ್ಯಾಸ್ತಟಂ ವೈಷ್ಣವಾಗ್ರೇಸರ ಪ್ರಾಪದಾಪ್ತೈರ್ನಿಜೈ ರೇಷ ಶಿಷ್ಯೈರ್ವೃತಃ ತ್ಯಕ್ತ ವಿಶ್ವಪ್ಲವಂ ಶ್ರಾತ್ರವಾತಂಗತಃ ಅಂಥೇಳಿ ಇಲ್ಲಿ ಹೇಳುವಂಥದ್ದು. ಇದು ಇದರ ಅರ್ಥವನ್ನು ನೋಡಲಿಕ್ಕೆ ಮುಂಚೆ ಇದು ಕೂಡ ಸಂಚರನ್ನಂಚನೀಯ ಕದಾಚಿತ್ ವಿಭುರ್ ವಿಷ್ಣುಪತ್ಯಸ್ತಟಂ ವೈಷ್ಣವಾಗ್ರೇಸರ ಪ್ರಾಪದಾಪ್ತೈರ್ನಿಜೈರೇಷ ಶಿಷ್ಯೈರ್ವೃತಸ್ತ್ಯಕ್ತ ವಿಶ್ವಪ್ಲವಂ ಶ್ರಾತ್ರವಾತಂಗತಃ ಅನ್ನುವ ಈ ಶ್ಲೋಕ ನೋಡಲಿಕ್ಕೆ ಮುಂಚೆ ಇದರ ವೃತ್ತ ಏನು ಅಂತೇಳಿ, ಇದಕ್ಕೆ ಶ್ರಗ್ವಿಣಿ ಅಂತ ಕರೀತಾರೆ. ಇದು ಶ್ರಗ್ವಿಣಿ ಮುಂದಿನದಲ್ಲಿ ತೋಟಕ ನೋಡಿದಾಗ 4 ಸಗಣಗಳು, ಇದರಲ್ಲಿ 4 ರಗಣಗಳು. ರ ರ ರ ರ ಮುಂದಿನ ಶ್ಲೋಕದ ಸ ಸ ಸ ಸ ಬಂದರೆ ಇದರಲ್ಲಿ ರಗಣ 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 4 ರಗಣಗಳಿರುವಂಥದ್ದು. ಅದನ್ನು ಸಂಚರನ್ ನಂಚನೀಯ ಕದಾಚಿತ್ ವಿಭು ವಿಷ್ಣುಪದ್ಯಾಸ್ತಟಂ ವೈಷ್ಣವಾಗ್ರೇಸರ ಪ್ರಾಪದಪ್ತೈರ್ನಿಜೈ ರೇಷ ಶಿಷ್ಯೈರ್ವೃತಃ ತ್ಯಕ್ತ ವಿಶ್ವಪ್ಲವಂ ಶತ್ರವಾತಂಗತಃ ಅನ್ನುವುದು 4 ರಗಣಗಳಿರುವಂತಹ ಶ್ರಗ್ವಿಣಿ ಛಂದಸ್ಸಿರುವಂತಹ ಪದ್ಯ ಇದು. ಇದರ ಅನ್ವಯ ಹೀಗೆ, ಇದನ್ನು ಅನ್ವಯ ಮಾಡುವಾಗ ಸಂಚರನ್ ಅಂಚನೀಯ ವೈಷ್ಣವ ಅಗ್ರೇಸರ ವಿಭು ಆಪ್ತೈಃ ನಿಜೈಃ ಶಿಷ್ಯೈಃ ವೃತಃ ಕದಾಚಿತ್ ಶ್ರಾತ್ರವಾತಂಕತಃ ತ್ಯಕ್ತ ವಿಶ್ವಪ್ಲವಂ ವಿಷ್ಣುಪದ್ಯಾಹ ತಟಂ ಪ್ರಾಪತ್ ಅಂಥೇಳಿ. ಸಂಚಾರ ದಕ್ಷಿಣ ಭಾರತ ದೇಶದಿಂದ ಉತ್ತರ ಭಾರತಕ್ಕೆ ಹೊರಟು ಹೋಗಿದ್ದಾರೆ, ಸಂಚಾರ ಮಾಡ್ತಾ ಇದ್ದಾರೆ. ಹೀಗೆ ಸಂಚಾರ ಮಾಡುವಾಗ ನಡೆದ ವೃತ್ತಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಂಚರನ್ ತತ್ರ ಪರ್ಯಟನ್ ಅಂಚನೀಯ ಪೂಜ್ಯ ವೈಷ್ಣವ ಅಗ್ರೇಸರ ಶ್ರೀ ವಿಷ್ಣು ಭಕ್ತ ಅಗ್ರಣೀ ವಿಭು ಆಪ್ತೈ ನಿಜೈ ಶಿಷ್ಯೈ ವೃತಃ ಏಷ. ಇದು ಸ್ಪಷ್ಟವಾಗಿರುವ ಶಬ್ದಗಳಾದ್ದರಿಂದ ಪದಾರ್ಥ ದೀಪಿಕದಲ್ಲಿ ವೇದಾಂಗ ತೀರ್ಥರು ಇದನ್ನು ಬಿಡಿಸಲು, ಅದನ್ನು ನಾವು ನೋಡೋಣ ಇದರ ಅರ್ಥವನ್ನು. ಶ್ರೀಮಧ್ವಾಚಾರ್ಯ ಕದಾಚಿತ್ ವಿಷ್ಣುಪದ್ಯಾ ತಟಂ, ವಿಷ್ಣುಪದ ಅಂತ ಹೇಳಿದೆ ಗಂಗಾ, ವಿಷ್ಣುಪಾದದಿಂದ ಹೊರಟಿರುವಂಥದ್ದು. ಅಂತಹ ವಿಷ್ಣುಪದ್ಯ ಅಂತ ಕರೆಯಲ್ಪಡುವ ಗಂಗಾಯ ತೀರಕ್ಕೆ, ತಟಂ ತೀರ, ಆ ತೀರಕ್ಕೆ ಕದಾಚಿತ್ ಪ್ರಾಪತ್ತು ಅಲ್ಲಿ ಬಂದಿದ್ದಾರೆ ಅಂಥೇಳಿ. ಅದು ಹೇಗಿದೆ ಅಂದರೆ ಶಾತ್ರವ ಆತಂಗತಃ ತ್ಯಕ್ತ ವಿಶ್ವಪ್ಲವಂ ಅಂಥೇಳಿ, ಶತ್ರು ಭಯದಿಂದಾಗಿ ತ್ಯಜಿತವಾದಂತಹ ವಿಶ್ವ ಅಂದರೆ ಸಮಸ್ತವಾದಂತಹ ಪ್ಲವ ಅಂದರೆ ನಾವ, ಅಂದರೆ ಅಲ್ಲಿ ನಾವಗಳ ಶತ್ರು ಭಯದಿಂದ ನಾವಗಳ ಓಡಿಸಲಿಕ್ಕೆ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂಥೇಳಿ, ಯಾವುದನ್ನು ದಾಟ್ಲಿಕ್ಕೆ ಏನೂ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಈ ಶಬ್ದಗಳನ್ನು ಅರ್ಥ ನೋಡುವಾಗ ಸಂಚರನ್ನು ಹೀಗೆ ಬದರಿಗೆ ಅವರು ಪ್ರಯಾಣ ಮಾಡಿ ಆ ಸಂಚಾರ ಮಾಡಿ ಹೋಗ್ತಾ ಇರುವಾಗ ಅಂಚನೀಯ ಪೂಜ್ಯರಾಗಿರುವಂತಹ ವೈಷ್ಣವಾಗ್ರೇಸರ ವಿಷ್ಣು ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠರಾಗಿರುವಂಥವರು
ವಿಭು ಸಮರ್ಥರು ಅಂತ ಅರ್ಥ. ವಿಭು ಪ್ರಭು ಶಬ್ದಗಳು ಸಮರ್ಥ, ಎಲ್ಲ ವಿಷಯಗಳಲ್ಲಿ ಸಮರ್ಥರು. ಯಾವುದರಲ್ಲಿ ಸಮರ್ಥರು ಆಚಾರ್ಯ ಮಧ್ವರು? ಎಲ್ಲದರಲ್ಲಿ ಸಮರ್ಥರು. ಆದ್ದರಿಂದ ವಿಶೇಷವಾದ ಭೂತಿ ಉಳ್ಳವರು ವಿಭು ಅಂತೇಳಿ. ಆ ವಿಧವಾಗಿ ಎಲ್ಲದರಲ್ಲಿ ಸಮರ್ಥರಾಗಿರುವಂತಹ ಆಪ್ತೈಹಿ, ತನಗೆ ಆಪ್ತರಾಗಿ ತನಗೆ ಪ್ರೀತಿಪಾತ್ರರಾಗಿರುವಂತಹ, ವಿಶ್ವಾಸಿಗಳಾಗಿರುವಂತಹ, ಪ್ರಿಯರಾಗಿರುವಂತಹ, ನಿಜೈಹಿ ತಮ್ಮರೇ ಆಗಂತಹ, ಶಿಷ್ಯೈಹಿ ಶಿಷ್ಯರಿಂದ ವೃತಃ ಸುತ್ತು ಬರೆಯಲ್ಪಟ್ಟವರಾಗಿ, ಅಂದರೆ ಅವರಿಂದ ಅವರ ಸಹಿತವಾಗಿ ಅವ್ರ ಜೊತೆಯಲ್ಲಿ ಕೂಡಿಕೊಂಡು ಬಂದಿದ್ದಾರೆ. ಏಷಃ ಇವರು ಅಂದರೆ ಈ ಮಧ್ವಾಚಾರ್ಯರು ಕದಾಚಿತ್ ಒಂದಾನೊಂದು ದಿನ, ಆನ್ ಸಮ್ ಡೇ, ಶಾತ್ರವ ಆತಂಕತಃ, ಶತ್ರುಗಳ ಭಯ ಹೆದರಿಕೆ ಅದರಿಂದಾಗಿ ತ್ಯಕ್ತ ವಿಶ್ವಪ್ಲವಂ, ತ್ಯಾಗ ಮಾಡಿರುವಂಥದ್ದು, ತೆಗೆದಿರುವ ಅಂದರೆ ನಡೀತಾ ಇಲ್ಲ. ಏನು? ದೋಣಿಗಳು ಯಾವುದು ಅಲ್ಲಿ ಓಡಿಸ್ತಾ ಇಲ್ಲ ಜನಗಳು. ಯಾಕೆಂದರೆ ಶತ್ರುಗಳ ಭಯ, ಶತ್ರುಗಳು ಬಂದು ಏನೇನೋ ಮಾಡಿಬಿಡ್ತಾರೆ. ಆದ್ದರಿಂದ ಭಯದಿಂದ ಯಾರು ದೋಣಿಗಳು ತೆಪ್ಪೆಗಳು ಯಾವುದು ಓಡಿಸ್ತಾ ಇಲ್ಲ. ಅಂತಹ ವಿಷ್ಣುಪದ್ಯಾ ತಟ, ವಿಷ್ಣುಪದ್ಯ ಅಂದರೆ ವಿಷ್ಣುಪದಿ ಅಂದರೆ ಗಂಗಾ ನದಿ, ವಿಷ್ಣುವಿನ ಪಾದದಿಂದ ಹೊರಟಿರುವಂಥದ್ದು. ವಿಷ್ಣುಪದ್ಯಾ ಅಂದರೆ ಷಷ್ಠಿ ವಿಭಕ್ತಿ. ವಿಷ್ಣು ಗಂಗಾ ನದಿಯ ತಟಂ ತೀರ, ದಡ, ಅದನ್ನು ಪ್ರಾಪತ್ ಅಂದರೆ ನದಿ ದಾಟಬೇಕಾಗಿದ್ದ ಪರಿಸ್ಥಿತಿ. ಆ ನದಿಯ ಒಂದು ದಡಕ್ಕೆ ಬಂದಿದ್ದಾರೆ, ಇನ್ನೊಂದು ದಡಕ್ಕೆ ಹೋಗಬೇಕು, ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು. ಆದರೆ ಅಲ್ಲಿ ಯಾವ ದೋಣಿಗಳು, ನೌಕೆಗಳು, ನಾವೆಗಳು, ತೆಪ್ಪೆಗಳು ಯಾವುದೂ ಇಲ್ಲ. ಶತ್ರುಗಳ ಭಯದಿಂದ ಎಲ್ಲವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅಂತಹ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆವಾಗ ಏನು ನಡೀತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಪದ್ಯ ನೋಡೋಣ, ಇಲ್ಲಿ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ನೋಡೋಣ. ಇದಾದ ಮೇಲೆ ನೆಕ್ಸ್ಟು 9ನೇ ಪದ್ಯ, ಅದು ಹೀಗಿದೆ. ಇಮಾನ್ ಸ್ವಸ್ವಪೂರ್ವಾಶ್ರಯಾನ್ ಆತ್ಮವಾಕ್ಯಾತ್ ಸಲೀಲಂ ದಯಾಲು ಸಮೂಲಾಶ್ರಯಾತ್ಮ ನಿಷೇಧ್ರೂ ನನಾದೃತ್ಯ ಚಾನನ್ಯಲಂಘ್ಯಾಂ ತದಾತ್ಯಾಯತ್ತಾಂ ನದೀಂ ಸಂಸ್ಕೃತಿಂ ವಾ ಅಂತ ಇದಿದೆ. ಇದು ಭುಜಂಗ ಪ್ರಯಾತ ಅನ್ನುವ ವೃತ್ತದಲ್ಲಿರುವಂಥದ್ದು. ಭುಜಂಗ ಪ್ರಯಾತ ಅಂಥೇಳಿ ಇದೇನಂತ ಹೇಳಿದರೆ, ಇದು ಹೇಗಂದರೆ ಯೈಹಿ 4 ಯಗಣಗಳು. ಈ ಭುಜಂಗ ನೋಡ್ರಿ, 4 ಸಗಣಗಳು, 4 ರಗಣಗಳು ನೋಡಿದೆ. ಇದು 4 ಯಗಣಗಳಿರುವಂಥದ್ದು. ಆದ್ದರಿಂದ ರಗಣ ರಾ ಜಭ, ಗುರುವು ಲಘುವು ಗುರುವು ಇದ್ದರೆ ರಗಣ, ಲಘುವು ಗುರುವು ಇದ್ದರೆ ಸಗಣ, ಲಘುವು ಗುರುವು ಇದ್ದರೆ ಯಗಣ. ಇಲ್ಲಿ ಲಘುವು ಗುರುವು ಹೀಗಿರುತ್ತೆ. ಇವು ಎಲ್ಲವೂ ಕೂಡ ಜಗತಿ ಛಂದಸ್ಸಿನ ವಿಭೇದಗಳೇ, ಎಲ್ಲೆಲ್ಲೇ 12 ಅಕ್ಷರಗಳೇ. ಈ ವಿಧವಾಗಿ ಇಮಾನ್ ಸ್ವಸ್ವಪೂರ್ವಾಶ್ರಯಾನಾತ್ಮವಾಕ್ಯಾತ್ ಸಲೀಲಂ ದಯಾಲು ಸಮೂಲಾಶ್ರಯಾತ್ಮ ನಿಷೇಧ್ರೂ ನನಾದೃತ್ಯ ಚಾನನ್ಯಲಂಘ್ಯಾಂ ತದಾತ್ಯಾಯತ್ತಾಂ ನದೀಂ ಸಂಸ್ಕೃತಿಂ ವಾ ಅಂಥೇಳಿ. ಅದರ ಅನ್ವಯ ಹೀಗೆ: ದಯಾಲು ಮೂಲ ಆಶ್ರಯಾತ್ಮ ಸಹ ತದಾ ಆತ್ಮವಾಕ್ಯಾತ್ ಸ್ವಪೂರ್ವ ಆಶ್ರಯಾನ್ ಇಮಾನ್ ಅನನ್ಯಲಂಘ್ಯಾಂ ತಾಂ ನದೀಂ ಚ ನಿಷೇಧ್ರೂನ್ ಅನಾದೃತ್ಯ ಸಂಸ್ಕೃತಿಂ ವಾ ಸಲೀಲಂ ಅತ್ಯಾಯೇತ್ ಅಂಥೇಳಿ. ಆಚಾರ್ಯ ಮಧ್ವರು ಅವರು ಅತ್ಯಂತ ಮಹಿಮಾೋಪೇತರಾದವರು. ಅವರು ಈ ಎಲ್ಲ ಶಿಷ್ಯಂದ್ರನ್ನು ಈ ಗಂಗಾ ನದಿಯನ್ನು ದಾಟುವಂತೆ ಮಾಡಿದರು. ಅದೇನು ದೊಡ್ಡ ಕೆಲಸ ಅಲ್ಲ ಅವರಿಗೆ. ಯಾಕೆಂದರೆ ಸಂಸಾರ ಸಾಗರವನ್ನೇ ದಾಟಿಸುವಂತಹ ಆ ವಾಯುದೇವರ ಅವತಾರವಾದ ಮಧ್ವಾಚಾರ್ಯರಿಗೆ ಈ ಗಂಗಾ ನದಿಯನ್ನು ದಾಟಿಸುವುದೇನು ದೊಡ್ಡ ಕೆಲಸನ ಅಂಥೇಳಿ ಅದನ್ನು ಹೇಳಿದ್ದಾರೆ. ಇದರ ವಿಸ್ತಾರವಾದ ಅರ್ಥವನ್ನು ನಾವು ಮುಂದೆ ನೋಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.